ಲಕ್ಷ್ಮಣ್ ಸವದಿ ದೈಹಿಕವಾಗಿ ಮಾತ್ರ ಕಾಂಗ್ರೆಸ್ನಲ್ಲಿದ್ದಾರೆ, ಆದರೆ ಮಾನಸಿಕವಾಗಿ ಲಕ್ಷ್ಮಣ್ ಸವದಿ ಅವರು ಬಿಜೆಪಿಯಲ್ಲಿದ್ದಾರೆ. ಶಿವಮೊಗ್ಗದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಹೇಳಿಕೆಯನ್ನು ನೀಡಿದ್ದಾರೆ. ಶೆಟ್ಟರ್ ಬಿಜೆಪಿ ಸೇರ್ಪಡೆ ಕಾಂಗ್ರೆಸ್ಗೆ ತಡೆಯಲಾಗ್ತಿಲ್ಲ, ನಾವು ಯಾರ ಹಿಂದೆ ಹೋಗ್ತಿಲ್ಲ, ಅವರೇ ಬಂದ್ರೆ ಸ್ವಾಗತ ಮಾಡ್ತಾ ಇದ್ದೀವಿ ಅಷ್ಟೇ ಅನ್ನೋ ಹೇಳಿಕೆಯನ್ನ BY ವಿಜಯೇಂದ್ರ ಶಿವಮೊಗ್ಗದಲ್ಲಿ ನೀಡಿದ್ದಾರೆ. ಅವರು ದೈಹಿಕವಾಗಿ ಅವ್ರು ಅಲ್ಲಿದ್ರು ಕೂಡ ಅವ್ರ ಮನಸ್ಸು ಕೂಡ ಅವ್ರದ್ದು ಬಿಜೆಪಿಯಲ್ಲೇ ಇರ್ತದೆ. ಅವ್ರು ಏನಾರ ಹೇಳಿಕೆ ಕೊಡ್ಬೋದು, ಆದರೆ ಮುಂದೆ ಏನಾಗ್ತದೆ ಅಂತಕ್ಕಂಥದ್ದು ಕಾಲವೇ ಎಲ್ಲದಕ್ಕೂ ಕೂಡ ಉತ್ತರವನ್ನು ಕೊಡ್ತದೆ. ಆದರೆ ನಾವು ಯಾರಿಂದೂ ಕೂಡ ಹುಡ್ಕೊಂಡು ಹೊರಟಿಲ್ಲ. ಇವತ್ತು ಭಾರತೀಯ ಜನತಾ ಪಾರ್ಟಿ ಕಳೆದ ವಿಧಾನಸಭಾ ಚುನಾವಣೆ ಹಿನ್ನಡೆ ಆದರೂ ಸಹ ಇವತ್ತು ಮತ್ತೊಮ್ಮೆ ನಮ್ಮೆಲ್ಲ ಕಾರ್ಯಕರ್ತರು ಇವತ್ತು ಉತ್ಸಾಹದಲ್ಲಿದ್ದಾರೆ. ಯಾರೇ ಬಂದರೂ ಕೂಡ ಸ್ವಾಗತನ ಮಾಡ್ತೇವೆ ಇನ್ ದ ಇಂಟ್ರೆಸ್ಟ್ ಆಫ್ ದ ನೇಷನ್. ರಾಷ್ಟ್ರದ ಹಿತದೃಷ್ಟಿಯಿಂದ ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅನ್ನುವ ಸದುದ್ದೇಶ ಇಟ್ಕೊಂಡು ಯಾರೇ ಮುಂದೆ ಬಂದರೂ ಸಹ ಅವರನ್ನು ಸ್ವಾಗತವನ್ನು ಮಾಡ್ತೇವೆ. ನೇರವಾಗಿ ಇದು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರು ಕೊಟ್ಟಿರುವಂತಹ ಹೇಳಿಕೆ. ಶಿವಮೊಗ್ಗದಲ್ಲಿ ಮಾಧ್ಯಮಗಳ ಮುಂದೆ ಮಾತನಾಡ್ತಾ, ನಾವು ಯಾರ ಹಿಂದೆನೂ ಹೋಗ್ತಾ ಇಲ್ಲ, ರಾಷ್ಟ್ರದ ಹಿತಕ್ಕಾಗಿ, ರಾಷ್ಟ್ರದ ಒಳಿತಿಗಾಗಿ ಯಾರೇ ಬಿಜೆಪಿ ಅಂತ ಬಂದರೂ ಕೂಡ ಅವ್ರನ್ನ ಸೇರ್ಪಡೆ ಮಾಡ್ಕೊಳ್ತಾ ಇದೀವಿ. ಲಕ್ಷ್ಮಣ್ ಸವದಿ ಅವರು ದೈಹಿಕವಾಗಿ ಮಾತ್ರ ಕಾಂಗ್ರೆಸ್ನಲ್ಲಿ ಇದ್ದಾರೆ, ಆದರೆ ಮಾನಸಿಕವಾಗಿ ಅವರು ಬಿಜೆಪಿಯಲ್ಲಿ ಇದ್ದಾರೆ, ಅವ್ರು ಬಂದರೂ ಕೂಡ ನಾವು ಸ್ವಾಗತವನ್ನ ಮಾಡ್ತೇವೆ ಅನ್ನೋ ಒಂದು ಹೇಳಿಕೆಯನ್ನ ನೇರವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರು ಮಾಧ್ಯಮಗಳ ಮುಂದೆ ಇವತ್ತು ಶಿವಮೊಗ್ಗದಲ್ಲಿ ಕೊಟ್ಟಿದ್ದಾರೆ. ನೋಡಿ, ನೇರವಾಗಿ ಜಗದೀಶ್ ಶೆಟ್ಟರ್ ಅವರು ನಿನ್ನೆ ಅಷ್ಟೇ ದೆಹಲಿಯಲ್ಲಿ ಬಿಜೆಪಿ ಪಕ್ಷವನ್ನು ಸೇರ್ಪಡೆಯಾಗಿದ್ದಾರೆ. ರಾಜ್ಯ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಚುನಾವಣೆಯ ಹೊಸ್ತಿಲಿನಲ್ಲಿ ಜಗದೀಶ್ ಶೆಟ್ಟರ್ ಮತ್ತು ಲಕ್ಷ್ಮಣ್ ಸವದಿ ಅವರು ಇಬ್ಬರೂ ಕೂಡ ಬಿಜೆಪಿಯನ್ನ ತೊರೆದು ಕಾಂಗ್ರೆಸ್ನತ್ತ ಹೋಗಿದ್ರು. ಈಗ ಜಗದೀಶ್ ಶೆಟ್ಟರ್ ವಾಪಸ್ ಆಗಿದ್ದಾರೆ. ಈ ನಿಟ್ಟಿನಲ್ಲಿ ಲಕ್ಷ್ಮಣ್ ಸವದಿ ಅವರ ಬಗ್ಗೆ ಕೂಡ ಪ್ರತಿಕ್ರಿಯೆಯನ್ನ BY ವಿಜಯೇಂದ್ರ ನೀಡಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.